ಪ್ರೈಸ್ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಎಲ್ಲರಿಗೂ ಕೂಡ ಯೇಸು ಕ್ರಿಸ್ತನ ನಾಮದಲ್ಲಿ ಹೊಸ ವರ್ಷದ ಶುಭಾಶಯಗಳನ್ನು ನಾನು ಕೋರ್ತಾ ಇದ್ದೇನೆ. ನಿಮ್ಮೆಲ್ಲರನ್ನ ದೇವರ ಆಶೀರ್ವಾದ ಮಾಡಲಿ. ನಾವೆಲ್ಲರೂ ಕೂಡ ಈ ಒಂದು 2026ನೇ ವರ್ಷದ ಮೊದಲನೇ ದಿನದಲ್ಲಿ ನಾವಿರುವಾಗ ನಮ್ಮೆಲ್ಲರಿಗೂ ಕೂಡ ಈ ವರ್ಷದ ಒಂದು ವಾಗ್ದಾನವನ್ನ ಮತ್ತು ದೇವರು ನಮಗೆ ಕೊಡುವಂತ ಆಜ್ಞೆಯನ್ನು ನಾವು ನೋಡೋಣ. ಈ ಸಮಯದಲ್ಲಿ ಒಂದು ವಾಕ್ಯವನ್ನ ಧ್ಯಾನಿಸೋಣ ಪ್ರಿಯರೇ. ಯೆಹೆಜ್ಕೇಲನ ಬರೆದ ಪ್ರವಾದನೆ ಗ್ರಂಥ 36ನೇ ಅಧ್ಯಾಯ ಅದರ 11ನೇ ವಚನ ಹೀಗೆ ಹೇಳ್ತದೆ: ಅವು ಹೆಚ್ಚಿ ಅಭಿವೃದ್ಧಿಯಾಗುವವು, ನಿಮ್ಮಲ್ಲಿ ಬಹು ಜನರನ್ನು ಪಶುಗಳನ್ನು ವೃದ್ಧಿಗೊಳಿಸುವೆನು. ಅವು ಹೆಚ್ಚು ಅಭಿವೃದ್ಧಿಯಾಗುವವು, ಮೊದಲಿನಂತೆ ನಿಮ್ಮಲ್ಲಿ ನಿವಾಸಿಗಳನ್ನು ತುಂಬಿಸಿ ಮೊದಲಿಗಿಂತ ನಿಮ್ಮನ್ನು ಉತ್ತಮ ಸ್ಥಿತಿಗೆ ತರುವೆನು. ನಾನೇ ಯೆಹೋವನು ಎಂದು ನಿಮಗೆ ದೃಢವಾಗುವುದು. ಆಮೆನ್, ಹಲ್ಲೆಲೂಯಾ. ಪ್ರಿಯರೇ, ಇವತ್ತು ಈ ವರ್ಷದಲ್ಲಿ 2026ನೇ ವರ್ಷದಲ್ಲಿ ದೇವರು ನಿಮಗೆ ಎಲ್ಲರಿಗೂ ಕೊಡುವಂತ ವಾಗ್ದಾನ ಅಂತಂದ್ರೆ ಮೊದಲಿಗಿಂತ ನಿಮ್ಮನ್ನ ಹೆಚ್ಚಾಗಿ ಆಶೀರ್ವದಿಸುವನೆಂಬುದಾಗಿ. ಆಮೆನ್, ಹಲ್ಲೆಲೂಯಾ. ಈ ವಾಕ್ಯ ನಿಮ್ಮೆಲ್ಲರ ಜೀವಿತದಲ್ಲಿ ನೆರವೇರಲಿ ಪ್ರಿಯರೇ. ಇಲ್ಲಿ ದೇವರು ಹೇಳ್ತಾ ಇರುವಂಥದ್ದು, ಮೊದಲಿಗಿಂತ ನಿಮ್ಮನ್ನ ಹೆಚ್ಚಿಸುವೆನು, ಆಶೀರ್ವದಿಸುವೆನು, ಅಭಿವೃದ್ಧಿಪಡಿಸುವೆನು. ಇವತ್ತು ನೀವು ಮಾಡುವಂತ ಕೆಲಸ, ನೀವು ಮಾಡುವಂತ ಉದ್ಯೋಗ, ನೀವು ಮಾಡುವಂತ ಯಾವುದೇ ವ್ಯಾಪಾರಗಳಿರಲಿ, ಸೇವೆ ಆಗಿರಲಿ, ಎಲ್ಲವನ್ನ ದೇವರು ಅಭಿವೃದ್ಧಿಪಡಿಸುವ ಆತನಾಗಿದ್ದಾನೆ. ಪ್ರಿಯರೇ, ಈ ಒಂದು ವಾಗ್ದಾನ ನಮ್ಮ ಜೀವಿತದಲ್ಲಿ ದೇವರು ಮಾಡಿದ್ದಾನೆ, ಅದನ್ನ ನೆರವೇರಿಸಲಿಕ್ಕೆ ಇಷ್ಟವುಳ್ಳವನಾಗಿದ್ದಾನೆ. 2025ನೇ ವರ್ಷದಲ್ಲಿ ನೀವು ಯಾವುದನ್ನ ಕಳೆದುಕೊಂಡ್ರೋ, ಯಾವುದನ್ನು ಹೊಂದಲಿಕ್ಕೆ ಆಗಿಲ್ವೋ, ಯಾವುದೆಲ್ಲ ನೀವು ಸೋತು ಹೋದ್ರು ಅಥವಾ ಯಾವುದೆಲ್ಲ ಕಷ್ಟದ ಅನುಭವದಲ್ಲಿ ನೀವು ಹಾದು ಹೋದ್ರು, ಎಲ್ಲ ವಿಷಯದಲ್ಲಿ ದೇವರು ತಾನೇ ನಿಮ್ಮನ್ನ ಆಶೀರ್ವದಿಸಿ ಈ 2026ನೇ ವರ್ಷದಲ್ಲಿ ಅಭಿವೃದ್ಧಿಪಡಿಸುವನಾಗಿದ್ದಾನೆ. ಪ್ರಿಯರೇ, ಈ ಒಂದು ವಾಗ್ದಾನ ನಮ್ಮ ಜೀವಿತದಲ್ಲಿ ನೆರವೇರಬೇಕು ಅಂತ ಹೇಳಿದ್ರೆ ನಾವು ದೇವರ ಆಜ್ಞೆಯನ್ನ ಕೈಕೊಂಡು ನಡೆಯಬೇಕು. ಹಾಗಾದ್ರೆ ಈ ವರ್ಷದಲ್ಲಿ ದೇವರು ನಮಗೆ ಕೊಡುವಂತ ಆಜ್ಞೆ ಎಂಬುದಾಗಿ ನಾವು ನೋಡೋದಾದ್ರೆ ಇದೇ ಹಳೆ ಒಡಂಬಡಿಕೆಯಲ್ಲಿ ಯೆಹೋಶುವನ ಗ್ರಂಥ 1ನೇ ಅಧ್ಯಾಯ ಅದರ 7ನೇ ವಚನದಲ್ಲಿ ನಾವು ನೋಡುವಾಗ, ನನ್ನ ಸೇವಕನಾದ ಮೋಶೆ ನಿನಗೆ ಬೋಧಿಸಿದ ಧರ್ಮೋಪದೇಶವನ್ನೆಲ್ಲ ಕೈಕೊಂಡು ನಡೆಯುವುದರಲ್ಲಿ ಸ್ಥಿರಚಿತ್ತನಾಗಿರು, ಪೂರ್ಣ ಧೈರ್ಯದಿಂದಿರು. ಅದನ್ನು ಬಿಟ್ಟು ಎಡಕ್ಕಾದರೂ ಬಲಕ್ಕಾದರೂ ಹೋಗಬೇಡ, ಆಗ ನೀನು ಎಲ್ಲಿ ಹೋದರೂ ಕೃತಾರ್ಥನಾಗುವಿ. ಆಮೇಲೆ ದೇವರು ಕೊಡುವಂತ 2026ನೇ ವರ್ಷದಲ್ಲಿ ದೇವರು ಕೊಡುವಂತ ಆಜ್ಞೆ ದೇವರ ವಾಕ್ಯವನ್ನ ಕೈಕೊಂಡು ನಡೆಯುವುದಂತರಲ್ಲಿ ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು ಎಂಬುದಾಗಿ. ಆಮೆನ್, ಹಲ್ಲೆಲೂಯಾ. ಪ್ರಿಯರೇ, ನೋಡ್ರಿ, ದೇವರು ಒಂದು ವಾಗ್ದಾನ ಮಾಡ್ತಾನೆ ಅಂತ ಹೇಳಿದ್ರೆ ಅದು ನಮ್ಮ ಜೀವಿತದಲ್ಲಿ ಖಂಡಿತವಾಗಿ ನೆರವೇರ್ತದೆ. ಯಾವಾಗ ಅಂತ ಹೇಳಿದ್ರೆ ನಾನು ಏನೂ ಮಾಡಲ್ಲ, ಸುಮ್ಮನೆ ಕೂತ್ಕೊಳ್ತೀನಿ ಅಂತ ಹೇಳಿದ್ರೆ ಅದು ನೆರವೇರಲ್ಲ. ಬದಲಾಗಿ ನಮ್ಮ ಜೀವಿತದಲ್ಲಿ ದೇವರ ವಾಕ್ಯಕ್ಕೆ ಪ್ರಾಮುಖ್ಯತೆಯನ್ನು ಕೊಟ್ಟು ದೇವರು ನಮಗೆ ಕೊಡುವಂತ ಆಜ್ಞೆಗಳನ್ನ ಕಟ್ಟಳೆಗಳನ್ನ ಕೈಕೊಂಡು ನಡೆಯುವಾಗ ಖಂಡಿತವಾಗಿ ದೇವರು ನಮ್ಮನ್ನ ಆಶೀರ್ವದಿಸಿ ಅಭಿವೃದ್ಧಿಪಡಿಸುವ ಆತನಾಗಿದ್ದಾನೆ. ಪ್ರಿಯ ದೇವರ ಮಕ್ಕಳೇ, ಇವನ್ನು ವಿಡಿಯೋನ ವೀಕ್ಷಿಸ್ತಾ ಇರುವಂತಹ ನಿಮ್ಮೆಲ್ಲರಿಗೂ ಇವತ್ತು ದೇವರು ಮಾತನಾಡ್ತಾ ಇರುವಂತದ್ದು, ದೇವರು ಕೊಡ್ತಾ ಇರುವಂತಹ ಒಂದು ವಾಗ್ದಾನವಾಗಿದೆ. 2026ನೇ ವರ್ಷದಲ್ಲಿ ಮೊದಲಿಗಿಂತ ನಿಮ್ಮನ್ನ ಆಶೀರ್ವದಿಸಿ ಹೆಚ್ಚಿಸುವೆನು, ಉತ್ತಮ ಸ್ಥಿತಿಗೆ ತರುವೆನು. ನಿಮ್ಮ ಸೇವೆಯನ್ನ, ಕೆಲಸವನ್ನ, ಕಾರ್ಯವನ್ನ, ನೀವು ಮಾಡುವಂತ ಬಿಸ್ನೆಸ್ ಅನ್ನ ಎಲ್ಲವನ್ನ ದೇವರು ಹೇರಳವಾಗಿ ಆಶೀರ್ವದಿಸಿ ಅಭಿವೃದ್ಧಿಪಡಿಸುವಾತನಾಗಿದ್ದಾನೆ. 2025ನೇ ವರ್ಷದಲ್ಲಿ ನೀವೇನನ್ನ ಹೊಂದಿಕೊಳ್ಳಿಕ್ಕೆ ಆಗಿಲ್ವೋ, ಈ 2026ನೇ ವರ್ಷದಲ್ಲಿ ಖಂಡಿತವಾಗಿ ನೀವು ಅದನ್ನ ಹೊಂದಿಕೊಳ್ಳಿಕ್ಕೆ ಹೋಗ್ತಾ ಇದ್ದೀರಿ. ಇದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ, ನಿಮ್ಮನ್ನ ನೀವು ದೇವರ ಕರೆಯಲ್ಲಿ ಒಪ್ಪಿಸಿಕೊಟ್ಟು ವಾಕ್ಯಕ್ಕೆ ವಿಧೇಯರಾಗಿ ನಡೆಯುವಂಥದ್ದು. ಇಲ್ಲಿ ಯೆಹೋಶುವನಿಗೆ ದೇವರು ಹೇಳ್ತಾ ಇದ್ದಾರೆ, ಮೋಶೆಯು ಕೊಟ್ಟಂತಹ ಧರ್ಮಶಾಸ್ತ್ರವನ್ನು ನೀನು ಕೈಕೊಂಡು ನಡಿ ಎಂಬುದಾಗಿ. ಇವತ್ತು ದೇವರು ನಮಗೆ ಹೇಳ್ತಾ ಇರುವಂಥದ್ದು, ದೇವರು ನಮಗೆ ಕೊಟ್ಟಿರುವಂತಹ ಈ ಸತ್ಯ ವೇದವನ್ನ, ದೇವರ ವಾಕ್ಯವನ್ನ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ಕೈಕೊಂಡು ನಾವು ನಡೆಯುವುದಾದ್ರೆ ಖಂಡಿತವಾಗಿ ದೇವರು ಕೊಡುವಂತ ವಾಗ್ದಾನ ಮೊದಲಿಗಿಂತ ಅಂದ್ರೆ 2025 ಅದಕ್ಕಿಂತ ಮುಂಚಿನ ವರ್ಷಗಳೆಲ್ಲ ನೀವು ಯಾವುದೆಲ್ಲ ಪರಿಸ್ಥಿತಿ ಹಾದು ಹೋಗಿದ್ರು, ಅಭಿವೃದ್ಧಿ ಆಗಿಲ್ವಾ, ಆಶೀರ್ವಾದ ಹೊಂದಿಲ್ವಾ, ಈ 2026ನೇ ವರ್ಷದಲ್ಲಿ ಖಂಡಿತವಾಗಿ ದೇವರು ನಿಮ್ಮನ್ನ ಮೊದಲಿಗಿಂತ ಉತ್ತಮವಾಗಿ ಆತನು ಆಶೀರ್ವದಿಸಿ ಮೇಲಕ್ಕೆ ತರುವ ಆತನಾಗಿದ್ದಾನೆ. ಆಮೆನ್, ಹಲ್ಲೆಲೂಯಾ. ಈ ಒಂದು 2026ನೇ ವರ್ಷದಲ್ಲಿ ದೇವರು ನಿಮ್ಮ ಕುಟುಂಬವನ್ನ, ನಿಮ್ಮ ಜೀವಿತವನ್ನ, ಸೇವೆಯನ್ನ, ನಿಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನ ಹೇರಳವಾಗಿ ಆಶೀರ್ವದಿಸಲಿ, ಅಭಿವೃದ್ಧಿಪಡಿಸಲಿ. ಆಮೇನ್. ಈ ಒಂದು ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ನಮ್ಮ ಪರಲೋಕದ ತಂದೆಯಾದ ದೇವರೇ,
ಅಪ್ಪ, ಈ ವಿಡಿಯೋನ ವೀಕ್ಷಿಸ್ತಾ ಇರುವಂತಹ ಪ್ರತಿಯೊಬ್ಬೊಬ್ಬರನ್ನ ನಿಮ್ಮ ಕರಲ್ಲಿ ಒಪ್ಪಿಸಿಕೊಡುತ್ತಾ ಇದ್ದೇನೆ. ಎಲ್ಲರನ್ನ ಆಶೀರ್ವಾದ ಮಾಡ್ರಿ ಕರ್ತನೆ. ಹೌದು ಸ್ವಾಮಿ ದೇವರೇ, ಎಲ್ಲರನ್ನ ಮೊದಲಿಗಿಂತ ಆಶೀರ್ವಿಸಿ ಹೆಚ್ಚಿಸುವ ಆತನು, ಉತ್ತಮ ಸ್ಥಿತಿಗೆ ತರುವ ಆತನಾಗಿದ್ದಿ. ಅದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. ನಿನ್ನ ಆಜ್ಞೆಯನ್ನು ಕೈಕೊಂಡು ನಡೆಯುವಂತಹ ಪ್ರತಿಯೊಬ್ಬೊಬ್ಬ ನಿನ್ನ ಮಕ್ಕಳನ್ನ ನೀನು ಆಶೀರ್ವದಿಸಿ ಅಭಿವೃದ್ಧಿ ಪಡಿಸುವುದಕ್ಕಾಗಿ ಸ್ತೋತ್ರ. ನಿನ್ನ ಕೃಪಾಸಕ್ಕೆಲ್ಲ ಒಪ್ಪಿಸಿಕೊಡ್ತೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ಪರಲೋಕದ ಒಳ್ಳೆಯ ತಂದೆಯೇ. ಆಮೇನ್, ಆಮೇನ್, ಹಲ್ಲೆಲೂಯಾ. ದೇವರು ಈ ವಾಕ್ಯಗಳ ಮುಖಾಂತರ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಮತ್ತೊಂದು ಸಾರಿ ಎಲ್ಲರಿಗೂ ಕೂಡ ಕಳೆದ ದಿನಗಳಲ್ಲಿ ನಡೆದಂತಹ ಕ್ರಿಸ್ಮಸ್ ನ ಕುರಿತಾಗಿ ಕೂಡ ನಾನು ವಂದನೆ ಸಲ್ಲಿಸ್ತೇನೆ. ಹ್ಯಾಪಿ ಕ್ರಿಸ್ಮಸ್ ಅಂಡ್ ಹೊಸ ವರ್ಷದ ಶುಭಾಶಯಗಳು. ಗಾಡ್ ಬ್ಲೆಸ್ ಯು. ಪ್ರೈಸ್ ಲಾರ್ಡ್. ಆಮೇನ್.